ಕೋಲಾರ ನಗರದ ವಾರ್ಡ್ 13ರ ಪೇಟೆ ಚಾಮನಹಳ್ಳಿಯ ಚೌಡೇಶ್ವರ ನಗರ ಬಡಾವಣೆಗೆ ಭೇಟಿ ನೀಡಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರು ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಸ್ಥಳ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಸ್ಥಳೀಯರ ಸಮಸ್ಯೆಗಳನ್ನ ಆಲಿಸಿದ ಶಾಸಕ ಮಂಜುನಾಥ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನ ಯಾವುದೇ ವಿಳಂಬವಿಲ್ಲದೆ ಆರಂಭಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಕಾಮಗಾರಿಯನ್ನ ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರ ಅನುಕೂಲ ಕಲ್ಪಿಸುವಂತೆ ನಿರ್ದೇಶಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ರಾಧಾಕೃಷ್ಣ, ತ್ಯಾಗರಾಜ್, ರಾಜಣ್ಣ, ಪ್ರವೀಣ್, ಅಖಿಲೇಶ್, ಮಂಜುನಾಥ್, ಬಾಬು, ಪ್ರಸನ್ನ, ಸುಬ್ಬಣ್ಣ, ಸತ್ಯಣ್ಣ, ಅಂಬರೀಶ್, ಗಣೇಶ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ನಿನ್ನೆ ನನಗೆ ಬಂದು ಮೀಟ್ ಮಾಡಿದಾಗ ನಮ್ಮ ಏರಿಯಾದಲ್ಲಿ ಸ್ವಲ್ಪ ರೋಡ್ಗಳು ಅದೆಲ್ಲ ಅವ್ಯವಸ್ಥೆ ಆಗಿದೆ, ಸ್ವಲ್ಪ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಬಂದ್ವಿ. ಮೊದಲನೇದಾಗಿ ಚೌಡೇಶ್ವರಿ ಅವರ ದರ್ಶನವನ್ನು ಪಡೆದು ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ರೋಡ್ಸ್ನ ಹೆಂಗಿದೆ ಅಂತ ಖಂಡಿತವಾಗ್ಲೂ ಅವ್ರು ಏರಿದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಕರೆಂಟ್ ಪೋಲ್ಸು ಪ್ರಾಬ್ಲಮ್ ಇದಾವೆ, ಪ್ಲಸ್ ಡ್ರೈನೇಜ್ ಇಲ್ಲ, ರೋಡ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನೀರಿಂದು ಸಮಸ್ಯೆ ಇದೆ. ಈ ಕಡೆ ಒಂದೇ ಒಂದು ಬೋರ್ ಯೂಸ್ ಆಗ್ತಾ ಇದೆ, ಇನ್ನ ಒಂದು ಬೋರ್ ಹಾಕಿದ್ದಾರೆ. ಎಲ್ಲೋ ಆ ಬೋರ್ ಮೋಟ್ರು ಪಂಪು ಅದೆಲ್ಲ ಕೊಡಬೇಕು. ಇವಾಗ ಈ ರೋಡನ್ನ ಮೇಯ್ನು ಪೇಟೆ ಚಾಮನಹಳ್ಳಿ ಆ ಕಡೆ ಮೈನ್ ರೋಡ್ ಇಂದ ಹಿಡ್ಕೊಂಡು ಈ ಕಡೆ ಹೈವೇ ಕಡೆ ಕನೆಕ್ಷನ್ ಮಾಡುವಂಥದ್ದು ಸಮಸ್ಯೆ ಆಗಿದೆ. ಇವಾಗ ಅದನ್ನ ಕನೆಕ್ಷನ್ ಮಾಡೋದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ನಾಳೆಯಿಂದ JCB ಬಿಟ್ಟು ಕ್ಲೀನಿಂಗ್ ಮಾಡಿ ಎಲ್ಲ ಇಲ್ಲಿರೋ ಗ್ರಾಮಸ್ಥರು ನಿಂತ್ಕೊಳ್ತಾರೆ. ಈ ರೀತಿಯಲ್ಲಿ ಏನಂದ್ರೆ ನಮಗೂ ಅಷ್ಟೇ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತಂದಾಗೆ ನಾವು ಮಾಡೋಕ್ಕಾಗೋದು. ಸಮಸ್ಯೆಗಳನ್ನ ನಮ್ಮ ಗಮನ ನಿನ್ನೆ ಬಂದ್ರು ಹೇಳಿದ್ರು, ಇವತ್ತು ಬಂದಿದ್ದೀವಿ, ನೋಡಿದೀವಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಈ ತರ ಸಮಸ್ಯೆಗಳು ನಮಗೆ ಗೊತ್ತಾದ್ರೆ ನಾವು ಮಾಡ್ಬೋದು, ಸಮಸ್ಯೆಗಳು ಗೊತ್ತಾಗದೇ ಇದ್ರೆ ಮಾಡಲ್ಲ. ಖಂಡಿತವಾಗ್ಲೂ ಇನ್ನ ಕ್ರಾಸ್ ರೋಡ್ಸ್ ಇದೆ, ಇನ್ನ ಡ್ರೈನೇಜಸ್ ಇದೆ, ಖಂಡಿತವಾಗ್ಲೂ ಮಾಡ್ತೀವಿ. ಆಮೇಲೆ ಒಂದು ನಾನು ನಮ್ಮ ನಗರಸಭೆನಲ್ಲಿರ್ತಕ್ಕಂಥ ಪಬ್ಲಿಕ್ ಜನನ, ಈ ಕೋಲಾರ ಟೌನಿನ ಎಲ್ಲ ಜನನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಆವಾಗಲೇ ಮಾತಾಡ್ಬೇಕು, ಎಲ್ಲಾದ್ರೂ ನಿಮ್ಮ ಜೊತೆ ಮಾತಾಡ್ಬೇಕು ಅಂತಿದ್ದೆ. ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಏನು ನಮ್ಮ ಟೌನಲ್ಲಿ 67 ಕಿಲೋಮೀಟರು UGD ಮಿಸ್ಸಿಂಗ್ ಲೈನ್ ಇತ್ತು. ಆ ಮಿಸ್ಸಿಂಗ್ ಲೈನು 67 ಕಿಲೋಮೀಟರ್ ಈಗ ನಾವು 34 ಕಿಲೋಮೀಟರ್ನ ತಗೊಂಡಿದೀವಿ. ಅದರಲ್ಲಿ ಮಿಸ್ಸಿಂಗ್ ಆಗಿರೋ ಲೈನ್ಸ್ ಅನ್ನ ಹೊಸದಾಗಿ ಮಾಡೋದಲ್ಲ, ಮಿಸ್ಸಿಂಗ್ ಲೈನ್ಸ್ ಅನ್ನ ತಗೊಂಡು ಆಮೇಲೆ ಏನ್ ನಮ್ಮ ಕೋಲಾರಮ್ಮ ಕೆರೆನಲ್ಲಿ ಏನ್ ಲೈನ್ ಹೋಗಿದೆ, ಆ ಕಡೆ ನಮ್ಮ ಗದ್ದೆ ಇದು ಕೆರೆ ಜಿಲ್ಲಾ ಆಫೀಸ್ ಕೋಡಿಕನ್ನೂರು ಕೆರೆ ಇದೆಯಲ್ಲ, ಆ ಕೆರೆನಲ್ಲಿ ಬಂದಿರುವಂತ ಲೈನ್ ಅನ್ನ ಶಿಫ್ಟ್ ಮಾಡಿ ರೋಡ್ ಸೈಡ್ ಅಲ್ಲಿ ಹಾಕಿ, ಕೆರೆನಲ್ಲಿ ಬೇಡ, ಏನೋ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಅದನ್ನು ತಗೊಂಡಿದ್ದೀವಿ. ಆ ಪ್ಲಾಂಟ್ ಮಾಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಕೆಲಸವನ್ನ ಖಂಡಿತವಾಗಿ ಮಾಡ್ಕೊಡ್ತೀನಿ. ಅಟ್ ಪ್ರೆಸೆಂಟ್ ನನ್ನ ಹತ್ರ ಇವೆಲ್ಲ ನೀರು ಆಚೆ ಹೋಗಕ್ಕೆ ಅದು ಲಿಂಕ್ ಮಾಡ್ಕೊಡ್ತೀವಿ. ಬೈಪಾಸ್ ನಾವೇ ತೆಗೆಸಿದ್ದಮ್ಮ ಸುಮಾರು ಸಫರ್ ಆಗಿದೆ.